ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಾದರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮತಿ ಗಾಯತ್ರಿ ಪಾಂಡೋಲ ಸಮಾಜ ಸೇವಕರು ಮೈಸೂರು ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಬಯಸ್ತೇನೆ. ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಅಭಿನಂದಿತರಾಗಿ ಆಗಮಿಸಿರುವಂತಹ ಶ್ರೀಮತಿ ಲೀಲಮ್ಮ, ಶ್ರೀಮತಿ ನೇತ್ರಾವತಿ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಸಹೋದರ ಸಹೋದರಿಯರು ಸಹ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಯಾವುದೇ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು, ಚೆನ್ನಾಗಿ ಆಗಬೇಕು ಅಂತಂದರೆ ಎಲ್ಲರ ಸಹಕಾರ ಕೂಡ ಅತಿ ಮುಖ್ಯ. ಅದೇ ಥರ ಮಾಧ್ಯಮ ಮಿತ್ರರು ಸಹ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು ಸ್ನೇಹ ಸಿಂಚನ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದಲ್ಲದೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೆಲ್ಲರಿಗೂ ಸಹಕಾರವನ್ನು ನೀಡಿದಂತಹ ಎಲ್ಲ ನನ್ನ ಗಂಡು ಮಿತ್ರರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಕೋರಲು ಅವಕಾಶ ಕೊಟ್ಟಂತಹ ಸ್ನೇಹ ಸಿಂಚನ ಟ್ರಸ್ಟ್ ಕೂಡ ನನ್ನ ವಂದನೆ. ಅದರಲ್ಲಿ ಇವತ್ತಿನ ವಿಶೇಷ ದಿನ ಅಂದರೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಶ್ರೀಯುತ ಮೋಹನ್ ಸರ್ ಅವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸುತ್ತೀನಿ. ಧನ್ಯವಾದಗಳು. ನಮ್ಮ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನ ವಿದ್ಯುಕ್ತವಾಗಿ ಸ್ವಾಗತ ಮಾಡಿದ ಪ್ರತಿಭಾ ಗುರುರಾಜ್ ಅವರಿಗೆ ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಒಂದು ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈಗ ದೇವರ ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಶ್ರೀಮತಿ ಪ್ರಿಯಾ, ಶ್ರೀಮತಿ ರೂಪಾ, ಶ್ರೀಮತಿ ವಿಜಯಶ್ರೀ ಹಾಗೂ ಶ್ರೀಮತಿ ಕೌಸಲ್ಯರವರು. ಬಂದೆವು ನಾವು ನಿಮ್ಮ ಚರಣಕ, ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ನಿಮ್ಮ ನೆನೆದು ಬಂದೆವು ಗೀಗಿ, ನಿಮ್ಮ ನೆನೆದು ಆಡೆವು ಗೀಗಿ, ನಿಮ್ಮ ನೆನೆದು ಬಂದೆವು ಗೀಗಿ, ನಿಮ್ಮ ನೆನೆದು ಆಡೆವು ಗೀಗಿ. ಕಲ್ಲರ ಶ್ರಮಾಯವಾಗಿ ಹೋಗಲಪ್ಪ ದೂರವಾಗಿ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ನಮ್ಮೂರ ಬೈನಕಗೆ ನಾನು ತೆಂಗಿನಕಾಯಿ, ಮ್ಯಾಲೆ ನೂರಡಿಕೆ ಬೆಳೆಯಲಿ ಗೀಗಿ. ನಮ್ಮೂರ ಬೈನಕಗೆ ನಾನು ತೆಂಗಿನಕಾಯಿ, ಮ್ಯಾಲೆ ನೂರಡಿಕೆ ಬೆಳೆಯಲಿ ಗೀಗಿ. ಕಬ್ಬಿನಲ್ಲಿ ನೆನೆಗಡೆ ಬೆಲ್ಲದ ಚುನಿನಗೆ, ನೀಡ ನಮ್ಗ ಸುಖ ಹೋಗಣಪ್ಪ, ನೀಡ ನಮ್ಗ ಸುಖ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ. ಮುಖಂಡ ದೇವರ ಮಗನೇ ಗೀಗಿ, ಸುಂದಳಿ ಶರಣರ ಬಂಟನೆ ಗೀಗಿ, ಮುಖಂಡ ದೇವರ ಮಗನೇ
ಗಂಟನೆಗೀಗಿ ಜನಮನ ನೆನೆದರೆ ಘನಮನವಾಯಿತು ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಬಂದೆವು ನಾವು ನಿಮ್ಮ ಚರಣಕ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಬಂದೆವು ನಾವು ನಿಮ್ಮ ಚರಣಕ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಗೀಯ ಗಾ ಗಾಗಿಯ ಗಾ ಗೀಯ 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 ಗಾ ಓ ಗೀಯ ಗಾಗಿಯ ಗಾ ಗೀಯ 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 ಗಾ. ವಿಜಯ ಸುದರ್ಶನ್ ಮತ್ತು ಗೆಳತಿಯರಿಗೆ ಧನ್ಯವಾದಗಳು. ಈಗ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ, ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಇಬ್ಬರು ಸಾಧಕ ಮಹಿಳೆಯರನ್ನ ಸನ್ಮಾನಿಸಲು ಆಯೋಜಿಸಿದ್ದೇವೆ. ಶ್ರೀಮತಿ ಲೀಲಮ್ಮ, ಕರಕುಶಲ ಕಲಾವಿದೆ, ಮೈಸೂರು. ಅಂಗೀಕಾರವಾಗಿ ಸಾಕಿದ್ದಾರೆ. ಅಷ್ಟೇ ಅಲ್ಲ, ಅವರು ಬಹಳಷ್ಟು ಅದೇ ತರ ವಿಶೇಷತೆಯನ್ನು ನಮ್ಮ ಮಕ್ಕಳಿಗೆ ತಮ್ಮದೇ ಆದ ಒಂದು ಶಾಲೆಯನ್ನ ತೆರೆದು ಅದರ ಮೂಲಕ ಆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹಾಗೂ ಅವರ ಎಲ್ಲ ರೀತಿಯ ಒಂದು ಮುಂದಿನ ಜೀವನಕ್ಕೆ ನಾಂದಿಯನ್ನು ಹಾಕಿದರೆ ಅವರ ಒಬ್ಬ ಮಹಿಳೆಗೆ ನಾವು ಒಂದು ಸನ್ಮಾನ ಇಟ್ಕೊಂಡಿದ್ದೇವೆ. ಇಬ್ಬರಿಗೂ ಕೂಡ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅಮಂದಿರ ದಿನಾಚರಣೆ ಪ್ರಯುಕ್ತ ಇಬ್ಬರು ಮಾತೃ ಹೃದಯಗಳನ್ನ ಅಭಿನಂದಿಸ್ತಾ ಇರೋದು ನಮ್ಮ ಸ್ನೇಹ ಸಿಂಚನ ಟ್ರಸ್ಟ್ಗೆ ಒಂದು ಹೆಮ್ಮೆಯ ಸಂಗತಿ. ತಾಯಂದಿರ ದಿನಾಚರಣೆ ವರ್ಷದಲ್ಲಿ ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರದು. ತಾಯಿ ಇಲ್ಲದೆ ಜೀವನನೇ ಇಲ್ಲ ಅಂತಾರೆ. ಹಾಗೆ ಈ ದಿನ ಈ ಇಬ್ಬರು ಮಹಾ ತಾಯಿಯರನ್ನ ನಮ್ಮ ಸ್ನೇಹ ಸಿಂಚನ ಟ್ರಸ್ಟ್ ವತಿಯಿಂದ ಅಭಿನಂದಿಸ್ತಾ ಇದ್ದೀವಿ. ಹಾಗೆ ತಾಯಿ ಪ್ರೀತಿ ತಮ್ಮ ಮಕ್ಕಳಿಗೆ ಸೀಮಿತವಾಗಬಾರದು, ಎಲ್ಲ ಮಕ್ಕಳಿಗೂ ತಾಯಿ ಪ್ರೀತಿಯನ್ನ ತೋರಿಸಬೇಕು ಅಂತ ಇಂತಹ ಮಹಾ ತಾಯಿಯರನ್ನ ಕೂಡ ಸೃಷ್ಟಿ ಮಾಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಈ ಇಬ್ಬರು ಸಾಧಕ ಮಹಿಳೆಯರಿಗೆ. ಸ್ಪೀಚಲ್ಲಿ ಸೇರಿಸಿ ನಾನು ಅಲ್ಲಿ ಟ್ರೈನ್ ಅಪ್ ಆಗಿ ಬೇರೆ ಮಕ್ಕಳಿಗೂ ಮಾಡೋಷ್ಟು ಮಾಡಿ ಗೌರ್ಮೆಂಟ್ನನ್ನು ನೋಡಿ ನೋಡಿ ನನಗೆ ವಾಲಂಟ್ರಿಯಾಗಿ ಗೌರ್ಮೆಂಟ್ ಕೆಲಸಕ್ಕೆ ತಗೊಂಡು 7 ವರ್ಷ ದುಡಿಸ್ಕೊತು ಗೌರ್ಮೆಂಟ್ ಸ್ಕೂಲಲ್ಲಿ. ಆದಮೇಲೆ ಮತ್ತೆ ನೀವೇ ಟೀಚರ್ ಆಗಿಂದ ಸ್ಪೀಚ್ ಇಂಜಿನಿಯರಿಂಗ್ ಹೇಳಿದರು. ಅದು ತಗೊಂಡು ನಾನು ಅದೆಲ್ಲ ಸ್ಫೂರ್ತಿ ತಗೊಂಡು ನಾನು ಒಂದು ಶಾಲೆ ಓಪನ್ ಮಾಡೋಣ, ನನ್ನ ಮಕ್ಕಳನ್ನ ಒಂಥರ ದಾರಿ ತರೋಣ ಅಂತ ಬೇರೆ ಮಕ್ಕಳಿಗೂ ವಿದ್ಯೆ ದಾನ ಮಾಡೋ ಪ್ರಯತ್ನ ಪಟ್ಟಿದ್ದೆ. ಆ ಸಮಯದಲ್ಲಿ ನಮ್ಮ ಮಂಜುಳಾ ಉಮೇಶ್ ದಾರಿದೀಪ ಆದರು. ಅವ್ರಿಗೆ ನಾನು ಯಾವಾಗಲೂ ನಮ್ಮ ಮಕ್ಕಳ ಪರವಾಗಿ ನಮ್ಮ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನನಗೆ ಈ ಥರ ಸನ್ಮಾನ ಮಾಡಿ ನನ್ನ ಗುರುತಿಸಿ ಈ ಥರ ಸನ್ಮಾನ ಮಾಡ್ತಿದ್ದು ಈ ಸಂಘ ಸಂಸ್ಥೆಯವರು ತುಂಬ ನನಗೆ ಸಂತೋಷ ಖುಷಿ ಮಾಡ್ತಾ ಇದೆ. ನನಗೆ ಎಲೆಮರೆ ಕಾಯಿ ಆಗಿಬಿಟ್ಟಿದೆ. ನನ್ನ ಗುರುತಿಸಿದಾರಲ್ಲ ಇವ್ರಿಗೆ ಯಾವಾಗಲೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಷ್ಟುಂದ ನನ್ನ ಮಗ ಈ ಥರ ಇದ್ದರೂ ನಾನು ಚಾಲೆಂಜಿಗೆ ತಗೊಂಡೆ ಸಾಧಿಸಿ ಅವನು ಮಾಡಿ ಅವನು 1ನೇ ಕ್ಲಾಸ್ ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಜೊತೆಲೆ ಕರ್ಕೊಂಡೋಗಿ ಮಾಡಿ ಬರೆಸಿ 7ನೇ ಕ್ಲಾಸ್ ಮಾಡ್ದ. ಇವತ್ತು SLCನೂ ಮಾಡ್ದ. ಇವತ್ತು ನಡೆಯೋಕ್ಕಾಗಲ್ಲ ಅವನು. ಈ ದಿನ ನಾನು ಅವ್ನು ಆಗಲ್ಲ ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಸೆಕೆಂಡ್ PU ಕಟ್ಸಿ ಎಕ್ಸಾಮು ಬರ್ಸುತ್ತೆ ಆದಿಚುಂಚನಗಿರಿ ಶಾಲೆಯಲ್ಲಿ. ಅದು ನಮ್ಮ ಹತ್ರ ತಾಯಂದಿರು ತಗೊಂಡ್ರೆ ಹಾಗೆ ಆಗುತ್ತೆ. ಮಾತೃ ದಿನಾಚರಣೆ ಇರ್ಬೋದು. ನಮ್ಮ ಭಾರತೀಯರಿಗೆ ಪ್ರತಿ ದಿವಸ ಮಾತೃ ದಿನಾಚರಣೆನೇ. ಅದು ಏನೋ ಒಂದು ಕಲ್ಪನೆಯಲ್ಲಿ ವರ್ಷಕ್ಕೆ ಒಂದು ದಿವಸ ಆದರೂ ಅವ್ರಿಗೆ ವಿಶೇಷವಾಗಿ ಗೌರವ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸ್ನೇಹ ಸಿಂಚನ ಟ್ರಸ್ಟ್
ಲತಾ ಮೋಹನ್ ಮೇಡಮ್ ಅವರು ಆಯೋಜಿಸಿರೋದು ತುಂಬ ಸಂತೋಷ ತಂದಿದೆ. ತಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ, ಏನು ಲತಾ ಮೋಹನ್ ಮೇಡಮ್ ಅವರು ನಮ್ಮ ಮೈಸೂರಿನ ಹೆಮ್ಮೆಯ ಸುಪುತ್ರಿ, ಆ ಪತ್ರಿಕೋದ್ಯಮ ಹಾಗೂ ಪತ್ರಕರ್ತರ ಕ್ಷೇತ್ರದಲ್ಲಿ ಪ್ರಥಮವಾಗಿ ಮಹಿಳೆಯಾಗಿ ಅಲ್ಲಿ ಗುರುತಿಸಿಕೊಂಡಂಥದ್ದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಇರ್ಬೋದು, ರಾಜ್ಯ ಸರ್ಕಾರದಿಂದ ಕೊಡಮಾಡದಂಥದ್ದು, ಅದಕ್ಕೆ ಭಾಜನರಾಗಿರುವಂಥವ್ರು. ಮತ್ತೆ ನಿಜವಾಗಿ ಸಾಮಾಜಿಕ ಕಳಕಳಿ ಹೊತ್ತಂತಹ ಒಬ್ಬರು ಧೀರ ಮಹಿಳೆ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತು ಅಧ್ಯಕ್ಷತೆ ವಹಿಸಿದ್ರು, ಅವ್ರಿಗೆ ಗೌರವಗಳನ್ನ ಅರ್ಪಿಸ್ತಾರೆ. ಹಾಗೆ ಇನ್ನೊಬ್ಬರು ಸಾಹಸಿ ಮತ್ತೆ ಬಹಳ ಖ್ಯಾತ, ಬೆಂಗಳೂರಿನಲ್ಲಿ ತುಂಬಾ ಖ್ಯಾತಿ ಅಂತ ಕುಟುಂಬದಿಂದ ಬಂದಂಥವರು ಡಾಕ್ಟರ್ ಮಂಜುಳಾ ಉಮೇಶ್ ಮೇಡಮ್. ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೈಯಾಡಿಸಿದವರು. ಅವರ ಮಾಮೂಲಿ ಇನ್ನೂ ಒಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ಸುಮಾರು ಸಮಾರಂಭಗಳು ಇದ್ದೇ ಇರುತ್ತೆ ಮೇಡಮ್ ಗೊತ್ತು. ಶನಿವಾರ ಭಾನುವಾರ ಬಂದ್ಬಿಟ್ರಂತೂ ಸುಮಾರು ಕನಿಷ್ಠ 8 ರಿಂದ 10 ಸಮಾರಂಭ, ಬೆಳಗಿಂದ ರಾತ್ರಿ ತನಕ ಜಂಪಿಂಗ್ ಮಾಡಿಕೊಂಡು ಅಟೆಂಡ್ ಮಾಡ್ತೀನಿ ನಾನು. ಅದರಲ್ಲಿ ಅನೇಕ ಮಹಿಳಾ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದೀನಿ ನಾನು ಹೋಗಿ ನೋಡಿದ್ರೆ ಹೆಚ್ಚಿಗೆ ಗಂಡಸರೇ ಇರ್ತಾರೆ. ಏನು ಗೊತ್ತಿಲ್ಲ, ಮಹಿಳೆಯರು ಆಯೋಜನೆ ಮಾಡ್ತಾರೆ, ಗಂಡಸರೇ ಜಾಸ್ತಿ. ಇವತ್ತು ಬಹಳ ಪರಮ ಸಂತೋಷದ ವಿಷಯ ಅಂದರೆ ನನಗೆ 9 ಭಾಗ ಮಾತಾಡಿದ್ರು, ತುಂಬಾ ಸಂತೋಷ ಆಗ್ತದೆ ನಿಜವಾಗಿ. ಬರೀ ಕೇವಲ ಒಂದು 10 ಭಾಗ ಮಾತ್ರ ಪುರುಷರು ಇರುವಂಥದ್ದು, ಇನ್ನು 90 ಭಾಗ ತಾವು ದಯಮಾಡಿಸಿದ್ರಿ. ತುಂಬಾ ನನಗೆ ಸಂತೋಷವಾಯಿತು. ತಮಗೆ ನನ್ನ ಸಾದರ ಗೌರವ. ಶಂಕರಾಚಾರ್ಯ ಭಗವತ್ಪಾದ ಅವರು ಜಗದ್ಗುರು ಅಂತ ಹೇಳಿದ್ರೆ ಶಂಕರಾಚಾರ್ಯ 1300 ವರ್ಷಗಳ ಹಿಂದೆನೆ ಅವರು ಬಹಳ ಪ್ರಖ್ಯಾತವಾದ ಒಂದು ವಾಕ್ಯ ಘೋಷಣೆ ಮಾಡಿದ್ರು. ಅದು ಬಹಳ ಜಗತ್ತು ವಿಖ್ಯಾತವಾದ ವಾಕ್ಯ. ಇವತ್ತಿಗೂ ಅದು ಯಾರು ಯಾವ ಕಾಲಕ್ಕೂ ಅದು ಅವರ ಆ ವಾಕ್ಯ ಹೇಳ್ತಾರೆ ಅವರು. ಜಗತ್ತಿನಲ್ಲಿ, ಇಡೀ ವಿಶ್ವದಲ್ಲಿ ಅಥವಾ ಬ್ರಹ್ಮಾಂಡದಲ್ಲಿ ಸಕಲ ಜೀವರಾಶಿಗಳಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದ್ರೆ ಕೆಟ್ಟ ತಾಯಿ ಇದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ನೋಡಿ ಎಷ್ಟರ ಮಟ್ಟಿಗೆ 1300 ವರ್ಷಗಳ ಹಿಂದೆ ಸಕಲ ಜೀವರಾಶಿ ಇದೆ. ಮಾನವರು ಅಂತಲ್ಲ, ಯಾವುದೇ ಇರ್ಬೋದು, ಪಶು ಪಕ್ಷಿ ಪ್ರಾಣಿ ವರ್ಗ ಇರಬಹುದು, ಜಲರಾಶಿಗಳಿರ್ಬೋದು, ಪ್ರಕೃತಿಯ ಗಿಡಮರಗಳಿರ್ಬೋದು, ಯಾವುದ್ರಲ್ಲೂ ಕೆಟ್ಟ ತಾಯಿ ಅನ್ನೋ ಪದ ಬಳಕೆ ಸಾಧ್ಯನೇ ಇಲ್ಲ. ತಾಯಿ ಅಂದ್ರೆ ಎಂದಿಗೂ ತಾಯಿನೇ ಮಾತೆ ಅಂತ ಹೇಳ್ತಾರೆ ಅವರು ಶಂಕರಾಚಾರ್ಯ. ಎಂತಹ ಸತ್ಯವಾದ ಮಾತು. ಅದೇ ಮೇಡಮ್ ಅವರು ಮಾತಾಡ್ತಿದ್ದಾಗ ಅದೇ ಅನಿಸ್ತಾ ನನಗೆ, ಆ ಮಗುನ ಶಂಕರಾಚಾರ್ಯರು ಆಗ್ಬೇಕಾದ್ರೆ ಆರಾಮ್ಯ ತಾಯಿನೇ ಕಾರಣ. ಪಾಪ ಬದೀಪ್ ನಡ್ಕೊಂಡು ಇವ್ರನ್ನ ಜಗದ್ಗುರು ಮಾಡ್ಬೇಕಾದ್ರೆ ಪಟ್ಟ ಪಾಡುಗಳು, ಅದು ಆ ಕಾಲದಲ್ಲಿ ಎಂತಹ ಕಷ್ಟಗಳು ಪಾಪ ಆರ್ಯಾಪೆ ಪಾರ್ವತಿ ಎದುರಿಸಿದ್ರು. ಅವತ್ತು ಒಬ್ಬ ಜಗದ್ಗುರುನ ಕೊಟ್ಟರು ಇಡೀ ಪ್ರಪಂಚಕ್ಕೆ. ನನಗೆ ಅದೇ ನೆನಪಾಯಿತು. ಒಂದು ಶಾಸನನೇ ಮಾಡ್ಬಿಟ್ರು. ನಮ್ಮ ಯತಿ ಪರಂಪರೆಯಲ್ಲಿ ಆ ಯತಿಗಳು ಪೀಠಾಧೀಶರಾದ್ಮೇಲೆ ಅವರು ಅವರ ಗುರುಗಳಿಗೆ ಮತ್ತೆ ತಾಯಿಗೆ ಇಬ್ಬರು ಮಾತ್ರ ನಮಸ್ಕಾರ ಮಾಡಕ್ಕೆ ಅವರು ಅರ್ಹತೆ ಹೊಂದಿರ್ತಾರೆ. ನಾವೆಲ್ಲ ಸ್ವಾಮಿಗಳಿಗೆ ಎಡಬಿಡ್ತೀವಿ. ನಾವು ಸ್ವತಃ ಆ ಸ್ವಾಮಿಗಳ ತಂದೆ ಬಂದ್ರು ಅವ್ರು ನಮಸ್ಕಾರ ಮಾಡ್ಬೇಕು. ಆದ್ರೆ ಆ ಸ್ವಾಮಿ ಇಬ್ಬರಿಗೆ ಮಾತ್ರ ನಮಸ್ಕಾರ ಮಾಡ್ಬೋದು, ದೇವರು ಬಿಟ್ಟು. ತಾಯಿಗೆ ಮತ್ತೆ ಅವರ ಗುರುಗಳಿಗೆ, ಯಾರು ಅವ್ರಿಗೆ ದೀಕ್ಷೆ ಕೊಟ್ಟಂತಹ ಗುರುಗಳು, ವಿದ್ಯೆ ಕೊಟ್ಟಂತಹ ಗುರುಗಳಿಗೆ ಅಂತ ಶಾಸನೇ ಮಾಡ್ಬಿಟ್ಟಿದ್ದಾರೆ. ಏನು ಪರಂಪರೆ ಪೀಠಗಳಿದ್ದಾವೆ ನಮ್ಗೆ, ಶೃಂಗೇರಿ ಪೀಠದಿಂದ ಹಿಡಿದು ಯಾವುದೇ ಪೀಠ ಇರ್ಬೋದು, ಪ್ರತಿಭಾ ಮೇಡಮ್ಗೂ ಗೊತ್ತದು. ಏನಿದ್ರು ತಾಯಿ ಮಾತ್ರ ನಮಸ್ಕಾರ ಮಾಡ್ಬೋದು, ಇನ್ಯಾರಿಗೂ ಅವ್ರು ಮಾಡೋದಿಲ್ಲ. ದೇವರು, ಗುರುಗಳು, ತಾಯಿ ನೋಡಿ ಇಂತಹ ಸ್ಥಾನ ಕೊಟ್ಟರು ಅನ್ನೋದು ನಿಜವಾಗ್ಲೂ ನಾವು ಅದನ್ನ ಬಹಳ ಸಂತೋಷ ಪಡ್ಬೇಕಾಗ್ತದೆ. ನನಗೂ ಹಾಗೆ ಅನಿಸ್ತಿತ್ತು, ಏನು ಈ 3 ಶಕ್ತಿ ಅಂತ ಹೇಳ್ತಾರೆ, ಗೌರಿ, ಲಕ್ಷ್ಮಿ, ಶಾರದೆ ಅಂತ. ಆಗ ನಮ್ಮ ಮೇಷ್ಟ್ರು ಹೇಳಿದ್ರು ನಮ್ಗೆ ಬಾಲ್ಯದಲ್ಲೇನೆ, ಎಲ್ಲೆಲ್ಲ ಯಾಕೆ ಹೊಡ್ಕೊತ ಹೋಗ್ತೇನೆ ನೀನು, 3 ದೇವಸ್ಥಾನ ಹೊಡ್ಕೊಂಡು ಹೋಗ್ತಾ ಇತ್ತು ನಾವು ಆಗ. ಒಂದು ಲಕ್ಷ್ಮೀ ದೇವಸ್ಥಾನ, ಒಂದು ಪಾರ್ವತಿ ದೇವಸ್ಥಾನ, ಒಂದು ಸರಸ್ವತಿ ದೇವಸ್ಥಾನ ಹೊಡ್ಕೊಂಡು ಹೋಗ್ತಾ ಇದ್ವಿ. ಆಗ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಒಬ್ರು ಮೇಷ್ಟ್ರು, ಹುಚ್ಚ ಏನ್ 3 ದೇವಸ್ಥಾನ ಹೊಡ್ಕೊಂಡು ಹೋಗ್ತೀಯಾ, ಮನೇಲೇ ಇಲ್ವಾ ನಿಮ್ ತಾಯಿ, 3 ಶಕ್ತಿ ಇದೆ ಕಣ ಅವರಲ್ಲಿ, ಯಾಕೋ ಎಲ್ಲೆಲ್ಲ ಹೋಗ್ತೀಯ ನೀನು, ನೋಡು ಅವರು ನಿನಗೆ ಮಗು ಚಾಕ್ಲೇಟ್ ತಗೋ, ಬಿಸ್ಕೊಟ್ ತಗೋ ಅಂತ ಹೇಳಿ ಆಗಿನ ಕಾಲಕ್ಕೆಲ್ಲ 10 ಪೈಸಾ ಅಥವಾ 4 ಆಡಿ ನಮ್ಮ ಕಾಲದಲ್ಲಿ ಕೊಟ್ಟಾಗ ಅವಳೇ ಮಹಾಲಕ್ಷ್ಮಿ ಅಪ್ಪ ನಿಂಗೆ
ಸರಿ ನಿನ್ಗೆ ಅಕ್ಷರಾಭ್ಯಾಸ ಅಂತ ತಿನ್ಸಿದ್ಲಲ್ಲ ಸ್ಲೇಟ್ ಅಲ್ಲಿ ಅವಳೇ ಶಾರದೆ. ಆಮೇಲೆ ನೀನು ಹೋಮ್ವರ್ಕ್ ಏನಾದ್ರು ಮೇಷ್ಟ್ರು ಕೊಟ್ಟಿದ್ದು ಸಂಜೆ ನೀನು ಮಾಡದೆ ಆಟಕ್ಕೆ ಅಂತ ಹೋದಾಗ ಸ್ಕೇಲ್ ತಗೊಂಡು ಯಾರು ಹೊಡಿತಾ ನೋಡು ಅವಳೇ ಪಾರ್ವತಿ ಸ್ವರೂಪಿಣಿ ಅವಳು. ಹಾಗೆ ಮೂರ್ ಶಕ್ತಿನೂ ನಿನ್ ತಾಯಿಯಲ್ಲೇ ಇರ್ಬೇಕಾದ್ರೆ ಯಾಕಪ್ಪ ಎಲ್ಲೆಲ್ಲೋ ಹೊಡ್ಕೊಂಡು ಹೋಗ್ತೀಯ ಅಂತ ಹೇಳಿದಂಥದ್ದು. ನನಗದೇ ನಮ್ಮ ಭಾರತೀಯ ಪದ್ಧತಿನ ಹಾಗೆ ಬೆಳಿಗ್ಗೆ ದೇವರು ದರ್ಶನ ಮಾಡು, ಹಾಗೆ ಮಾತಾಪಿತೃಗಳು ಹಿರಿಯರು ನಮ್ಮ ಸನಾತನ ಪದ್ಧತಿಯಲ್ಲಿ ಹೇಳಿರುವಂಥದ್ದು. ಮತ್ತೆ ಗುರುಗಳು, ಎ ಟೀಚರ್ ಇಸ್ ಆಲ್ವೇಸ್ ರೈಟ್, ಅವ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ಎ ಮದರ್ ಇಸ್ ಆಲ್ವೇಸ್ ರೈಟ್, ಅವ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ನಮ್ಗೆ ನಮ್ಮ ಟೀಚರ್ಸ್ ಅಷ್ಟು ಮಟ್ಟಿಗೆ ಮಹತ್ತರವಾದ ಒಂದು ಸ್ಥಾನ ಕಲ್ಪಿಸ್ಕೊಟ್ಟಂಥದ್ದು ನಮಗೆ. ಆ ತಾಯಿಲಕ್ಷಣ ಕುಕ್ಷಿಗಳು ಗ್ರಾಮೀಣ ಪ್ರದೇಶದಲ್ಲಿ ಓದವರಲ್ಲ ಮಕ್ಕಳ ಅಲ್ಲೇ ಇದ್ದಾರೆ. ಈ ನಗರವಾಸಿ ವೃದ್ಧಾಶ್ರಮಗಳಲ್ಲಿ ಇರೋರು ಮಕ್ಕಳುಗಳೆಲ್ಲ ಪ್ರೊಫೆಸರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಅವ್ರ ತಂದೆಗಳನ್ನ ಎಲ್ಲರನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. ಇಂತಹ ದುರಂತ ವ್ಯವಸ್ಥೆ ಇವನು ಅಷ್ಟು ಸುಶಿಕ್ಷಿತನಾಗಿ ಅಷ್ಟು ನಾಗರಿಕನಾಗಿ, ಆ ಅನಾಗರಿಕರು ಅಂತ ನಾವು ಅವ್ರನ್ನ ಕರಿಬಾರ್ದು. ಪಾಪ ನಾಗರಿಕರಲ್ಲ, ಅವರು ವಿದ್ಯೆ ಓದಿದ್ದೇ ಇರ್ಬೋದು, ಅಂದ್ರೆ ವಿವೇಕದವರೆಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಜನ ಕುರಿತೋದಯಗಳು ಆಯುಪ್ರಯೋಗ ಪರಿಣತಿಗಳನ್ನು ಗಮಕ ಇಂಥದ್ದೆಲ್ಲ ಅವರು ಓದಿದ್ದೇನೆ ಎಷ್ಟು ಮಟ್ಟಿಗೆ ನಾವೆಲ್ಲ ಹೇಳ್ತೀವಿ ನಾವು ಜನಪದರಲ್ಲಿ. ಅಷ್ಟು ತಿಳುವಳಿಕೆ ವಿವೇಕ ಇರುವಂಥವ್ರು, ವಿದ್ಯೆ ಇಲ್ಲದೆ ಇರ್ಬೋದು ಅಷ್ಟೇ. ಆದರೆ ನಾವು ವಿದ್ಯಾವಂತ ಜನ ಇರುವಂಥವ್ರು ನಗರಗಳಲ್ಲಿ ಅನೇಕ ವೃದ್ಧಾಶ್ರಮ ಜಾಸ್ತಿ ಆಗ್ತದೆ ನೋಡಿ. ಜೊತೆಗೆ ಈ ಮೌಲ್ಯಗಳು ಏನು ಅಂತಂದ್ರೆ ತಾಯಿಗೆ ಗುರುಗಳಿಗೆ ಗೌರವ ಕೊಡ್ತಿರುವಂತಹ ಮೌಲ್ಯಗಳೇ ನಾವು ಆ ರಾಜಕಾರಣದ ಕಿರಣ್ ಬೇಡಿ ಅವ್ರನ್ನ ನೋಡಿ ಕಲಿಬೇಕು. ನಾವು ಅಂತಹ ವಿದ್ಯಾವಂತರಾಗಿ ಅವರು ಯಾವ್ದು ಆ ಮೌಲ್ಯಗಳನ್ನ ಇವತ್ತಿಗೂ ಉಳಿಸ್ಕೊಂಡಿದ್ದಾರೆ ಅನ್ನೋದು ನಾವು ಕಲಿಬೇಕು. ಯಾಕಂದ್ರೆ ಮನೆಯಲ್ಲಿ ಎಲ್ಲೂ ನಾವು ಹುಟ್ಟಾನೆ ಅಮ್ಮ ಅಂದಿದ್ದಾನೆ ಶುರುವಾಗಲು ಮಕ್ಕಳು ನಾವೆಲ್ಲ ಅಮ್ಮನೇ ಕರೆಯಬೇಕು. ಏನೋ ನೋಡಿದ್ರೆ ಏನೋ ಸುಜಿತರ ಚುಚ್ಚುದ್ರು ಅಮ್ಮ ಅಂತಾನೆ ನಾವು ಹೇಳೋಂಥದ್ದು. ಬೇರೆ ನಾವು ಇನ್ನೇನು ಅಪ್ಪ ಅಂತ ಹೇಳಲ್ಲ, ಬೇರೆ ಏನು ಹೇಳೋದೇ ಇಲ್ಲ. ಏನೇ ಆದ್ರೂ ಅಮ್ಮ ಅಂತ ನಾವು ಹೇಳುವಂಥದ್ದು. ಆ ಹೆಣ್ಮಕ್ಳು ಹಾಗೆ ಪಾಪ ನಾವು ಏನೇ ಆದ್ರೂ ಅಮ್ಮ ಅಂತಾನೆ ಹೇಳುವಂಥದ್ದು ನಾವು ಕಲಿತೀವಿ. ಒಂದು ಒಳ್ಳೆ ಸಂಸ್ಕಾರವಂತ ಸತ್ಪ್ರಜೆಗಳನ್ನ ಕೊಡುವಂಥವ್ರು ನೀವು. ಆ ಸತ್ಪ್ರಜೆಗಳನ್ನ ರೂಪಿಸುವಂಥವ್ರು ನೀವು. ಜೇಡಿ ಮಣ್ಣನ್ನ ಹೇಗೆ ವಿಗ್ರಹಗಳನ್ನಾಗಿ ರೂಪಿಸೋದು ಯಾರಿಗೂ ಸಾಧ್ಯವಿಲ್ಲ, ನಿಮ್ಮಿಂದ ಮಾತ್ರ ಮಗುಗೆ ಸಂಸ್ಕಾರವಂತ ಅಂದ್ರೆ ಅದು ತಾಯಿನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಮಹಾನ್ ಶಕ್ತಿಗೆ ನಮ್ಮ ಶುಭವಾಗಿ ಹೊಂದಿಸ್ತಾ ಈ ವಿರಾಮ ಮತ್ತೊಂದು ಶುಭಾಶಯಗಳನ್ನ. ತಾಯಿ ಅಥವಾ ಮಹಿಳೆಯ ಬಗ್ಗೆ ಬಹಳ ಉನ್ನತವಾದ ಉದಾತ್ತವಾದ ಅಭಿಮಾನಪೂರ್ವಕವಾದ ಮಾತುಗಳನ್ನ ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು ನಮಗೆ ತಿಳಿಸಿದ್ದಾರೆ. ಬಹಳ ತಾಯಿಯ ಬಗ್ಗೆ ಒಂದು ಉದಾತ್ತವಾದ ಮಾತುಗಳನ್ನ ಹೇಳಿದಂತ ರಘುರಾಮ್ ವಾಜಪೇಯಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಅವರು ದಯಮಾಡಿ ವೇದಿಕೆ ಬರ್ತಾರೆ. ಬನ್ನಿ ಬನ್ನಿ ಮೇಡಮ್. ನಮ್ಮ ಮಡಿಗೆರೆ ಗೋಪಾಲ ಧರ್ಮಪತ್ನಿ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಅಂಜಯ ಗೋಪಾಲ ದಯಮಾಡಿ ವೇದಿಕೆ ಬನ್ನಿ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನ ಅಭಿನಂದಿಸಲಿದ್ದಾರೆ ಶ್ರೀಮತಿ ಡಾಕ್ಟರ್ ಮಂಜುಳಾ ಉಮೇಶ್ ಅವರು. ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಮೈಸೂರಿನಲ್ಲಿ ಇವರು ಯಾರಿಗೂ ಅಪರಿಚಿತರ ಅಲ್ವೇ ಅಲ್ಲ. ಮಂಜುಳಾ ಉಮೇಶ್ ಅಂದ ತಕ್ಷಣ ಗೊತ್ತಾಗುತ್ತೆ ಶೋಷಿತ ಮಹಿಳೆಯರ ಪರ ಧ್ವನಿ ಎತ್ತೋದ್ರಲ್ಲಿ ಮೊದಲನೇ ಸಾಲಿನಲ್ಲಿ ನಿನ್ನವರು ಮಂಜುಳಾ ಉಮೇಶ್ ಅವರು. ಕಾರ್ಯಗಳು ನನ್ನ ತಂದೆ ಸಮನಾದ ರಘುರಾಮ್ ವಾಜಪೇಯಿ ಅವರಿಗೆ ಮೊದಲು ಅವರಿಗೆ ನನ್ನ ಧನ್ಯವಾದಗಳು. ನಾನು ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವ್ರ ಸೌಜನ್ಯತೆ, ಅವ್ರ ಮಾತು, ಅವ್ರ ವಿನಯತೆ ಅದ್ರ ಬಗ್ಗೆ ಹೊರಡಿಸೋಕ್ಕೆ ಬಹಳ ಕಷ್ಟ. ಏಕೆಂದರೆ ಆ ವಯಸ್ಸಲ್ಲಿ ಅವ್ರಿಗೆ ಹೇಳಿದ್ರು ಏನು ಜಂಪ್ ಮಾಡ್ತಿರ್ತೀನಿ ಅಂತ ಅಂದ್ಬಿಟ್ಟು ಅಂತ ಆಗೋವರೆಗೂ ನಾವು ದುಡಿತಾ ಇರಬೇಕು. ನನ್ನ ಒಂದು ಮನಸ್ಸಿನ ದೃಢ ಸಂಕಲ್ಪ ಅದನ್ನು ವಾಜಪೇಯಿ ರಘುರಾಮ್ ಅವ್ರ ಜೊತೆ ನೋಡಿದ್ದೀನಿ. ನಿಜವಾಗ್ಲೂ ಅವರಿಗೆ ನನ್ನ ಧನ್ಯವಾದಗಳು, ನನ್ನ ಪೂರ್ವಕವಾದ ವಂದನೆಗಳು ಅವರಿಗೆ. ಮತ್ತು ಈಗ ನಮ್ಮ ಮೇಡಮ್ ಬಗ್ಗೆ ಮಾತಾಡೋಣ. ಲತಾ ಮೊದಲು ಎಲ್ಲರೂ ಹ್ಯಾಪಿ ಬರ್ತ್ಡೇ ಟು ಮೋಹನ್ ಅವರಿಗೆ. ಲತಾ ಮೋಹನ್ ಅವರು ನನಗೆ ಎಲ್ಲಿಂದ ಆಕೆ ಸಂಬಂಧ ಬೆಳೀತು ಅಂತ ನನಗೆ ಗೊತ್ತಿಲ್ಲ. ಆಕೆ ಪತ್ರಕರ್ತೆ ಅಂತ ನನ್ನ ಸಂಬಂಧ ಆಗಲಿಲ್ಲ. ಹೇಗೋ ನನ್ನ ಅವರ ಒಂದು
ಎಲ್ಲೋ ಒಂದು ಇತ್ತೇನೋ ಹಿಂದಿನ ಜನ್ಮದ ಮುಂದಿನ ಜನ್ಮದ ನನಗೆ ಗೊತ್ತಿಲ್ಲ. ನಾವಿಬ್ಬರು ಒಂದು ಅದು ಪಾಪ ಅವ್ರು ಇವತ್ತು ಗಂಡ ಹೆಂಡತಿ ಬಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮೇಡಮ್ ನೀವು ಬರಬೇಕು, ನಾನು ನೆನ್ನೆ ಬೆಂಗಳೂರಲ್ಲಿದ್ದೆ, ತಿರ್ಗಾ ನಾಳೆ ಹೊರಟಿದ್ದೀನಿ, ನನ್ನದೇ ಕೆಲಸಗಳು ಜಾಸ್ತಿ, ಹಸ್ಬೆಂಡಿಗೆ ಕಣ್ಣು ಕಾಣಲ್ಲ. ಸೊ ಹಾಗಾಗ್ಬಿಟ್ಟು ನಾನು ಎಲ್ಲಾದರೂ ತೊಡಗಿಸ್ಕೊಂಡ್ರೆ ನನಗೆ ಟೈಮ್ ಇರಲ್ಲ. ನಾನು ಆದರೂ ಲತಾ ಬಂದಾಗ ನಾನು ಇಲ್ಲ ಅಂತ ಯಾರಿಗೂ ಹೇಳಿ ಕಳ್ಸಲ್ಲ. ನನ್ನ ಕೈಲಾಗಿದ್ದು ನಾನು ಮಾಡೇ ಮಾಡ್ತೀನಿ ಖಂಡಿತ. ಲತಾ ಅವ್ರು ಈಗ ಮಾಡಿ ಇನ್ನು 15 ದಿವಸ ಆಗಿಲ್ಲ, ಭಾವಿಕ ಪ್ರಶಸ್ತಿ ಕೊಟ್ಟಿದ್ದಾರೆ ನಮಗೆಲ್ಲ. ಅಯ್ಯಮ್ಮ ಅದೇನು ಓಡಾಡ್ತಾರೆ, ಗಂಡ ಏನು ಸಪೋರ್ಟ್ ಕೊಡ್ತಾರೆ, ನಿಜಕ್ಕೂ ಭಾಳ ಸಂತೋಷ ಆಗುತ್ತೆ ರೀ. ಹೆಣ್ಣು ಅಂದರೆ ಹಂಗಿರ್ಬೇಕು. ಚಿರೋ ಅಪ್ಪ ಅಮ್ಮನ ನೋಡ್ಕೊಳ್ಳಿ. ಅವ್ರು ಹೇಳಿದ್ರು ಗರ್ಭದಲ್ಲಿರುವಾಗ ಅಲ್ಲಿಂದ ಒಂದು ಫೋಟೋ ತೆಗೀರಿಯಂತೆ. ಯಾಕೆ ಫೋಟೋ ತೆಗಿಬೇಕು ನಾ ಕೇಳೋದು ಸರ್ನ, ಯಾಕೆ ಅವನಿಗೆ ಗೊತ್ತಿಲ್ವಾ ನಾ ಬಂದಿರೋದು ಎಲ್ಲಿಂದ ಅಂತ ಜಾಗ. ಆ ಜಾಗ ನೋಡ್ಕೊಂಡು ಅವನಿಗೆ ಮರ್ಯಾದೆ ಕೊಡಿ. ತಾಯಿ ತಂದೆ ನೋಡ್ಕೊಳ್ಳಿ. ಇವತ್ತೊಂದು ದಿವಸ ಅಮ್ಮ ಅಪ್ಪ ಅನ್ನೋದು, ಅಮ್ಮ ಅನ್ನೋದು ಎಷ್ಟು ಚಂದ ಕರೆಯೋಕ್ಕೆ. ಅಮ್ಮ ಅಂತ ಕೂಗಿ ಏನು ನೀವೇ ಕರ್ಕೊಳ್ಳಿ, ಅದ್ರದ್ದು ಎಷ್ಟು ಚೆನ್ನಾಗಿರುತ್ತೆ. ನಾ ಹೇಳೋದು ಹೆಣ್ಣು ಹೆಣ್ಣಾಗೇ ಬೇರೆ ಥರ ವರ್ತನೆ ಮಾಡೋಕ್ಕೆ ಹೋಗ್ಬೇಡಿ. ಹೆಣ್ಣು ಗಂಡನಿಂದ ನಿಂತ್ಕೊಂಡು ಅವಳದು ಏನಾಗತ್ತೆ ತನ್ನ ಒತ್ತಡಗಳನ್ನ. ಇವತ್ತೊಂದು ದಿವಸ ನನ್ನ ಗಂಡನಿಗೆ 2009 ಅವರು ಕಣ್ಣು ರೆಟಿನಾ ಪ್ರಾಬ್ಲಮ್ ಆಗಿ ಕಳ್ಕೊಂಡ್ರು. ನಾನು ಅವತ್ತಿಂದ ಇವತ್ತವರೆಗೂ ಅವರ ಕ್ಷೇತ್ರಗಳಲ್ಲೆಲ್ಲ ಒಂದು ಸಿನಿಮಾ ರಂಗ ಆಗಿರ್ಬೋದು, ಅವ್ರು ರಾಜಕೀಯದಲ್ಲಿರಲಿಲ್ಲ. ಇವತ್ತು ನಾನು ಪ್ರಿಯಾಂಕಾ ರಾಹುಲ್ ಗಾಂಧಿ ಫೋಮ್ಗೆ ಪ್ರೆಸಿಡೆಂಟು. ಅದನ್ನು ಪ್ರಿಯಾಂಕಾ ಗಾಂಧಿಯವರೇ ನನ್ನ ಸೆಲೆಕ್ಟ್ ಮಾಡ್ಕೊಂಡು, ಯಾಕೆ ನಮ್ಮ ಮಾವನು ಫಸ್ಟ್ ಮೇಯರ್ ಆಫ್ ಬ್ಯಾಂಗ್ಳೂರ್. ಸೊ ಆ ಕಾರಣದಿಂದ ಲಿಂಕ್ ಬಂದು ನಾನು ಹೋಗ್ಲೂ ಇಲ್ಲ, ಪ್ರೊಫೈಲ್ ಕಳಿಸಿ ಇವತ್ತು MLCಗೆ ಓಡಾಡ್ತಾ ಇದ್ದೀನಿ. ನಾನು ಬೇಕು ಅಂತಲೂ ನಾನೇನು ಕೇಳ್ತಿಲ್ಲ ಅವ್ರನ್ನ, ಇವರೇ ಹುಬ್ಳಿ ಧಾರವಾಡದವರೆಲ್ಲ ಕೇಳಿ ಕೊಡ್ತಾ ಇದ್ದಾರೆ. ಆದರೆ ನನ್ನ ಗಂಡನ್ನೇನು ನಾನು ಬಿಟ್ಟಿಲ್ಲ. ನನ್ನ ಸೊಸೆ ಇದ್ದಾಳೆ, ಬೇಕಾ ನನ್ನ ಸೊಸೆನ ಕೇಳ್ಕೊಳ್ಳಿ. ನಾನು ಇವತ್ತು ನನ್ನ ಗಂಡಂಗೆ ಅದೇ ರೆಸ್ಪೆಕ್ಟು. ನಾ ಹೇಳೋದು ಮುಂದಿನ ಜನಾಂಗ, ಈಗ ನೀವೆಲ್ಲ ಬಂದಿರೋರೆಲ್ಲ ವಯಸ್ಸಾದವರು, ನಿಮ್ಮದು ನಮ್ಮ ಕಾಲ ಎಲ್ಲ ಮುಗೀತು, ನಾನು ಒಪ್ಕೋತೀನಿ. ನಿಮ್ಮ ಮುಂದಿನ ಪರಿಸರಕ್ಕೆ ಜನಾಂಗಕ್ಕೆ ಹೇಳ್ಕೊಡಿ, ಹೆಣ್ಣು ಹೇಗೆ ವರ್ತನೆ ಮಾಡಬೇಕು, ಗಂಡನಿಂದ ಹೇಗಿರಬೇಕು. ಗಂಡ ಅನ್ನೋದು ಒಂದು ಪ್ರಾಣಿ ಅಲ್ಲ, ಅವನು ಒಬ್ಬ ಮನುಷ್ಯ. ಅವನ ಜೊತೆ ನಾವು ಬದುಕಬೇಕು, ಅವನ ಜೊತೆ ಸಂಸಾರ ಮಾಡಬೇಕು. ಈಗ ಇವರೇ ಹೇಳೋದು ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕಲಿಸಿ. ಯಾವುದೇ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗೆ ಕಲಿಬೇಕು. ಇವತ್ತು ಆ ಸಂಸ್ಕಾರ ಅವ್ರ ತಾಯಿ ಕಲಿಸಿರೋಕ್ಕೆ ಅವರು ಆ ಥರ ಇದ್ದಾರೆ. ಸರಿ, ಗಾಯತ್ರಿ ಮಂತ್ರ ಹೇಳ್ಕೊಂಡು ಎಷ್ಟು ಸಂತೋಷ ಆಗುತ್ತಲ್ವ ಇದೆಲ್ಲ ಕೇಳೋಕ್ಕೆ. ಈ ಸಂಸ್ಕಾರನ ನಿಮ್ಮ ಜನಾಂಗ, ನಿಮ್ಮ ಮುಂದಿನ ಜನಾಂಗ, ನಿಮ್ಮ ತಂಗಿನೋ ಅಕ್ಕನೋ ಮಗಳು ಸೊಸೆನೋ ಇವ್ರುಗಳು ಕಲ್ತ್ಕೊ. ಬದುಕಿದೆ ನಾಳೆ ಅನ್ನೋದು, ಇದಕ್ಕೆ ನಾವು ಬದುಕ್ತಾ ಇರೋದು. ನಾಳೆ ಏನು ಬೆಳಗ್ಗೆ ತಿಂಡಿ ಮಾಡ್ಕೊ, ಇವು ಗಂಡು ಗಂಡು ಇರ್ತೀವೋ ಇಲ್ವೋ ನಮ್ಮ ಪ್ರಾಣಿಗೂ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಜೀವನನ ನಾವು ಆ ಥರ ರೂಢಿ ಮಾಡ್ಕೋಬೇಕು. ನಾನು ನನ್ನ ಸೊಸೆಗೂ ಹೇಳೋದಷ್ಟೇ, ನನ್ನ ಹೆಣ್ಮಕ್ಳಿಗೂ ಹೇಳೋದಷ್ಟೇ, ನಾಳೆ ಅನ್ನೋದು ಉಳಿಸ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿರುತ್ತೆ ಜೀವನ. ಅಡುಗೆ ಮನೆಗೆ ಹೋಗುವಾಗ ಖುಷಿಯಾಗಿ ಹೋಗಿ. ನಾನು ಉಪ್ಪಿಟ್ಟು ಮಾಡಬೇಕು, ಅಯ್ಯೋ ಉಪ್ಪಿಟ್ಟು ಮಾಡಬೇಕು ಅಲ್ಲ, ನಾನು ಉಪ್ಪಿಟ್ಟು ಮಾಡಬೇಕು ನಾನು ಅಂತ ಬಂದರೆ ನೀವಲ್ಲಿ ಬದುಕ್ತೀರ, ಹೆಣ್ಣಾಗಿ ಗಂಡನ್ನು ನೋಡ್ಕೊತೀರ, ಮನೆ ಸಂಸಾರ ನೋಡ್ಕೊತೀರ ಅಂತ ನನ್ನ ಅಭಿಪ್ರಾಯಗಳು. ನಿಮ್ದೆಲ್ಲ ಹೇಗಿದೆಯೋ ಗೊತ್ತಿಲ್ಲ, ರೂಢಿ ಮಾಡ್ಕೊಳ್ಳಿ. ಒಂದೊಂದು ಜನಾಂಗ ಕೇಳಿ ಅಂತ ನಾನು ಕೇಳ್ಕೊತೀನಿ. 10 ರೂಪಾಯಿ ಅಂತ 2 ರೂಪಾಯಿ ಕೊಡಿ ಯಾರಿಗಾದ್ರು, ಇಂಥವ್ರಿಗೆ ಯಾರಿಗೋ ಒಬ್ರಿಗೆ ದಾನ ಮಾಡಿ. ಅದು ಜೀವನ. ಸತ್ತಾಗ ನಿಮ್ನ್ಯಾರು ಹೇಳಲ್ಲ, ಏನು ಥಿಯೇಟ್ರ್ ಇಟ್ಟಿದ್ಲ, ಹೋಟ್ಲ್ ಇಟ್ಟಿದ್ಲ, ಅವರಪ್ಪನ ಮನೆ ಗಟ್ಟೇನು ಅಂತ ಕೇಳಲ್ಲ. ಅವಳು ಏನು ಒಳ್ಳೆ ಕೆಲಸ ಮಾಡಿದ್ಲು, ಅವಳು ಏನು ಮಟ್ಟಿದ್ಲು, ಅವಳು ಯಾವ ಥರ ಮಕ್ಕಳನ್ನ ಸಾಕಿದ್ಲು, ಯಾವ ಥರ ಮಕ್ಕಳನ್ನ ಬಿಟ್ಟಿದ್ದಾಳೆ ಕೊಡುಗೆಯಾಗಿ ಪ್ರಪಂಚಕ್ಕೆ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಅದನ್ನು ಅಳವಡಿಸ್ಕೊಳ್ಳಿ. ನಮಗೆಲ್ಲ ವಯಸ್ಸಾಯಿತು, ನಾವು ಅವೆಲ್ಲ ಮಾಡೋಕ್ಕಾಗಲ್ಲ, ಮಾಡ್ತಾ ಇದ್ದೀವಿ, ಆದರೂ ನಾವು ಮಾಡೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಪಾಪ ವಯಸ್ಸಾದವ್ರಿಗೆ ಮಾಡೋಕ್ಕಾಗಲ್ಲ. ನಾನದು ನಿಮ್ಮ ಮಕ್ಕಳಿಗೆ ಮಾರ್ಗ ಹಾಕ್ಕೊಡಿ. ಕೇಳಲ್ಲ ಬಿಡಿ ಈಗ ಮಕ್ಕಳು, ಆದರೂ ನೀವು ಹೇಳೋದನ್ನು ಹೇಳಿ. ಶಂಕ ಊದೋದು ಊದಲೇಬೇಕಲ್ವಾ, ಶಂಕ ಕೇಳಿಸುತ್ತೋ ನಿಮ್ಮ ಕಿವಿಗಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾವು ಅದ ಕಾರ್ಯನ ಮಾಡಲೇಬೇಕು. ನಮ್ಮ ಮನ ಲತಾ ಮೋಹನ್ ರವರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಪ್ರೀತಿಯ ಅಭಿನಂದನೆಗಳು. ನಿಮ್ಮೆಲ್ಲರ ಪ್ರೋತ್ಸಾಹದಾಯಕ ಚಪ್ಪಾಳೆ ಜೋರಾಗಿ ಬರಬೇಕು. ಅವರಿಂದ ನಮ್ಮ ನಾಡು ನುಡಿಗೆ ಬಹಳಷ್ಟು ಸೇವೆ ಆಗಲಿಕ್ಕಿದೆ. ಶುಭಾಶಯ
ಹಾಗೆ ನಮ್ಮ ಸ್ನೇಹ ಸಿಂಚನ ಟ್ರಸ್ಟ್ ಗೆಳತಿಯರ ಬಳಗದಿಂದ ಮೋಹನ್ ಸರ್ಗೆಯಲ್ಲಿ ಒಂದು ಕೇಕ್ ಕಟಿಂಗ್ ಕಾರ್ಯಕ್ರಮವನ್ನ ಕೂಡ ಇಟ್ಕೊಂಡಿದ್ದೀವಿ. ದೈವಾಶ್ರಯಗಳ ಮಹಾಪೂರ್ವೇ ಹಾಡಿನ ರೂಪದಲ್ಲಿ ಬರ್ತಾ ಇದೆ. Happy birthday to you. Happy birthday to you. Happy birthday to you. Happy birthday to you. ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಪರವಾಗಿ. ಮನೇಲೆ ಮಾಡ್ಕೊಂಡು ಇರ್ಬೇಕಾ ಅನ್ನುವಂಥವ್ರು ಇದ್ದಾರೆ. ಯಾಕಪ್ಪ ಅಂದ್ರೆ ಹೊರಗಡೆದು ಹಾಗೆ ಗಂಡನ ಸಹಾಯ ಮಾಡ್ತಾನಲ್ಲ. ಯಾಕೆಂದ್ರೆ ನನ್ನ ಅನುಭವ, ನನ್ನ ಪತಿ ಮಾತ್ರ ನನಗೆ ಫುಲ್ಲು ಸಪೋರ್ಟಿವ್ ಆಗಿತ್ತು. ನಾನು ವಿದ್ಯಾರ್ಥಿ ನಿಲಯದಲ್ಲಿ ಬೆಸ್ಟ್ ಮಾಡಲ್ ನಮ್ಮ ಕರ್ನಾಟಕ ತಗೊಳ್ಳೋಕ್ಕೆ ಬಹುಶಃ ನನ್ನ ಪತಿ ಇಲ್ಲದೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಬೆಳಿಗ್ಗೆ ಹೌದು, ಯಾಕೆಂದ್ರೆ ಈಗ ನೀವು ಇಲ್ಲಿ ಬಂದು ಕೂತಿದ್ರೆ ಈಗ ಸ್ವಲ್ಪ ಜನ ಗಂಡಸರು ಹೇಳ್ತಿದ್ದಾರೆ ಅಂದ್ರೆ ಆದ್ರೆ ಅವ್ರನ್ನ ಡ್ರಾಪ್ ಮಾಡಕ್ಕೆ ಪಾಪ ಬಂದಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಬರಕ್ಕೆ ಮತ್ತೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡಕ್ಕೆ ನಮ್ಮ ಮನೇಲಿ ಅವ್ರು ದುಡ್ಡು ಕೊಟ್ರೆ ತಾನೆ, ಅವ್ರು ಏನೋ ಕೊಡದೇನೆ ನಾನು ಇರ್ತೀನಿ, ನಾನು ಸಮಾಜ ಸೇವೆಗೆ ಹೋಗ್ತೀನಿ ಅಂದ್ಬಿಟ್ಟೆ ಆದ್ರೆ ಸಪೋರ್ಟ್ ಮಾಡಿದ್ರೆ ನಾವು ಇಲ್ಲಿ ಬರೋದಕ್ಕೆ ಸಾಧ್ಯ. ಮೇಡಮ್ ಮಂಜುಳವ್ರು ಹೇಳಿದಂಗೆ ನಾವು ಅಷ್ಟೇನೆ. ನಾನು ಬೆಳಗ್ಗೆ ಹೋಗ್ತೀನಿ, ನಾನು ಇವತ್ತೆಲ್ಲ ಸ್ಪೀಚ್ ಮಾಡ್ಕೋಬೇಕು, ಅಲ್ಲಿ ಮನೆ ಕೆಲಸ ಮಾಡ್ದೇನೆ ಬೆಳಗ್ಗೆ ಎದ್ದು ನಾವು ನಿಧಾನಕ್ಕೆ ಎದ್ದು ಮೇಕಪ್ ಮಾಡ್ಕೊಂಡು ಬರೋದಲ್ಲ, ಅದು ಗೃಹಿಣಿ ಲಕ್ಷಣ ಅಲ್ಲ. ನೀವು ನಂಬ್ತೀರಾ, ನನಗೊಂದು ಟೆಕ್ನಿಕ್ ಗೊತ್ತಿದೆ. ನಮ್ಮ ಪತಿ ದೇವರು ತುಂಬಾ ಸಂತೋಷದಿಂದ ಕಳಿಸ್ಬೇಕು ಅಂದ್ರೆ ಬೆಳಗ್ಗೆ ಕರೆಕ್ಟಾಗಿ ಎದ್ದು ಸರಿಯಾದ ಮುದ್ದೆ, ಸೊಪ್ಪಿನ ಸಾರು, ಪಲ್ಯ ಎಲ್ಲ ಮಾಡಿಟ್ರೆ ದಿಲ್ ಖುಷ್. ಆಯ್ತಪ್ಪ ನಿಜವಾಗ್ಲಿ ನೀನು ನೋಡಿಪ್ಪ ಅಲ್ಲಿ ಅವ್ರು ಹೇಳ್ತಾರೆ ಬೆಳಗ್ಗೆ ಎದ್ದೆ ಪೂಜೆ ಮಾಡಿದ್ರೆ ಎಲ್ಲ ಕರ್ತವ್ಯ ನೋಡಿದ್ರೆ ಗೃಹಿಣಿಯಾಗಿ ಕೆಲಸ ಮಾಡಿದ್ದೆ, ಇನ್ನು ನೀನು ಸಮಾಜ ಸೇವೆಗೆ ಹೋಗ್ಬೋದು, ನನ್ನ ಕೈಲಾದ ಮಟ್ಟಿಗೆ ಕೊಡ್ತೀನಿ ಅಂತಾರೆ. ಸಂಸಾರವನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ನಾನು ದುಡಿತೀನಿ ಅಹಂ ಇರಬಾರ್ದು. ಈಗಿನ ತುಂಬಾ ಮಕ್ಕಳಿಗೆ ಅದು ಅಂದ್ರೆ ಹೆಣ್ಮಕ್ಳು ಸರಿ ಸಮಾನರು, ಯಾಕೆ ಅವ್ರಿಗೆ ಸ್ವಾತಂತ್ರ್ಯ ಇಲ್ಲ? ಸ್ವಾತಂತ್ರ್ಯ ಯಾರು ಕೊಡ್ಬೇಕಾಗಿಲ್ಲ. ಸ್ವತಂತ್ರ ಅಂದ್ರೆ ಸ್ವೇಚ್ಛಾಚಾರ್ಯಗೊಳ್ಳೋದು, ಅಲ್ಲಿ ಕುಡಿಯೋದು, ಕುಡಿಯೋದು ಅದನ್ನ ಸ್ವತಂತ್ರ ನಮ್ಮ ಮನಸ್ಸಲ್ಲಿ ಇರ್ತದೆ. ನಾವೆಲ್ಲ ಕೆಲಸವನ್ನು ಮಾಡಿ ನಿಜವಾಗ್ಲೂ ಅವರ ಮನವೊಲಿಸಿದ್ರೆ ಖಂಡಿತ ಇರ್ತದೆ. ಆದ್ರೆ ಎಲ್ಲ ಬಿಟ್ಟು ನಾನು ಸ್ವತಂತ್ರ, ನಾನು ಹೋದಾಗ ಹೋಗ್ತೀನಿ, ಬಂದಾಗ ಬರ್ತೀನಿ, ಗಂಡು ಸುತ್ತಲ್ವಾ ನಾನು ಸುತ್ತೀನಿ, ಅದೆಲ್ಲ ಸ್ವತಂತ್ರ. ಹೆಣ್ಣು ಹೆಣ್ಣಾಗಿಯೇ ಇರಬೇಕು. ನಾವು ಜೀನ್ಸ್ ಕೊಡ್ಲಿ, ಪ್ಯಾಂಟ್ ಹಾಕ್ಲಿ, ಶರ್ಟ್ ಹಾಕ್ಲಿ, ಬರ್ಮಡ ಹಾಕ್ಲಿ, ಹೆಣ್ಣು ಹೆಣ್ಣೆ ತಾನೆ. ನಾವು 12 ಗಂಟೆ ರಾತ್ರಿ ಬರೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಹೆಣ್ಣು ಅಂದ್ರೆ ಅದೊಂದು ಒಳ್ಳೆಯ ವ್ಯಕ್ತಿತ್ವ ಅಂತಂದಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಗಾದಿನೂ ಇದೆ. ಹೆಣ್ಣಿಗೆ ಎಣ್ಣೆ ಶತ್ರು ಕಣ್ರಿ ಹಾಗಂತ ಅನ್ನುವಂಥವ್ರು ಇದ್ದಾರೆ, ಹಾಗೆ ಹೇಳುವಂತಿದ್ದಾರೆ. ಇಲ್ಲಿ ಬಿಡಿ, ನಾವು ಅದನ್ನ ನೆಗೆಟಿವ್ ನ ಪಕ್ಕಕ್ಕೆ ಇಡಬೇಕು, ಪಾಸಿಟಿವ್ ಮಾತ್ರ ತಗೋಬೇಕು. ಇಬ್ರು ಒಂದು ಪ್ರೀತಿಯ ಮಾತು ಸಂಸಾರ ಸುಖವಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಅಮ್ಮಂದಿರ ದಿನದ ಶುಭಾಶಯಗಳು ಹೇಳ್ತಾ ಧನ್ಯವಾದ. ಸಮಾಜದಲ್ಲಿ ಸಂಸಾರದಲ್ಲಿ ಹೆಣ್ಣಿನ ಪಾತ್ರ ಏನು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಹೇಳಿಕೊಟ್ಟಂತ ನನ್ನ ಗೆಳತಿ ಮಂಜುಳಾ ಭದ್ರೇಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರ ನಿರ್ದೇಶನ ಅಲ್ಲ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ತಂದೆ ತಾಯಿಯ ಮಹತ್ವವನ್ನ ಹೇಳ್ಕೊಡ್ಬೇಕು. ಅವರನ್ನು ವೃದ್ಧಾಶ್ರಮದಲ್ಲಿ ಬಿಡುವುದು ಯಾವತ್ತಿಗೂ ಒಳ್ಳೆ ಕಾರ್ಯ ಅಲ್ಲ.
ಅದನ್ನ ಎಲ್ಲರೂ ಮನದಟ್ಟಾಗಿ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅದನ್ನ ಖಂಡಿತ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನಾನು ಲತಾ ಮೋಹನ್ ಅವರಿಗೆ ಕೊಡ್ತಾ ಇದ್ದೇನೆ. ನಾವು ಆ ಕಡೆ ಶ್ರೀಮತಿ ಗಾಯತ್ರಿ ಪಾಂಡವಜಿ ಅಂತ ಕೂತಿದ್ದಾರೆ. ಹಾಗೆ ನಾನು 25-30 ವರ್ಷದ ಗೆಳತಿ. ಅವತ್ತು ಹೇಗಿದೆಯೋ ಇವತ್ತು ಹಾಗೆ ಇದ್ದೀವಿ, ಅದೇ ಗೆಳತನ, ಅದೇ ಸ್ನೇಹ. ಆ ಗಾಯತ್ರಿ ಪಾಂಡವಜಿ ಅವರು ಕೊರೋನಾ ವಾರಿಯರ್ಸ್ ಆಗಿ ಕೂಡ ಬಹಳಷ್ಟು ಸೇವೆಯನ್ನ ಸಲ್ಲಿಸಿದ್ದಾರೆ, ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಅದಕ್ಕೆ ಪಡೆದಿದ್ದಾರೆ. ಮತ್ತೆ ಅವರಿಗೆ ತಾಯಿಯ ಕೃಪಾ ಕಟಾಕ್ಷದಿಂದ, ಒಬ್ಬ ಗುರುವಿನ ಕೃಪಾ ಕಟಾಕ್ಷದಿಂದ ಒಂದು ವೇದ ಮಾತೆಯನ್ನ ಒಂದು ಬಹಳ ಚೆನ್ನಾಗಿ, ಬಹಳ ಅತ್ಯದ್ಭುತವಾಗಿ ಆ ಮುಖದ ಚಿತ್ರಣವನ್ನ ಮಾಡುವಂತ ಒಂದು ಕಲೆ ಕೂಡ ಅವರಿಗೆ ಸಿಕ್ಕಿದೆ. ಅದು ಬಹಳಷ್ಟು ಜನರಿಗೆ ಸಿಕ್ಸೋದು, ಅದು ಮನೆ ಹೋದ್ರೆ ಗೊತ್ತಾಗುತ್ತೆ. ಆ ಕಣ್ಣಿನಲ್ಲೇ ಮಾತಾಡುವಂತ ಒಂದು ರೀತಿಯ ದೇವರನ್ನ ಅವರು ಒಂದು ತಾಯಿಯನ್ನ ಸೃಷ್ಟಿ ಮಾಡ್ತಾರೆ. ಆ ಒಂದು ನೋಡಿ ಗೌರಿದು ಒಬ್ಬ ಲಕ್ಷ್ಮೀದೆಲ್ಲ ಮುಖದ ಒಂದು ಇದು ಬರುತ್ತೆ. ಅದನ್ನ ಅವರು ಬಹಳ ಅರ್ಥಪೂರ್ಣವಾಗಿ ಕಣ್ಣೇ ಮಾತಾಡ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಅವರು ಅದನ್ನ ಸೃಷ್ಟಿ ಮಾಡ್ತಾರೆ. ಆ ಒಂದು ಕಲೆ ಒಬ್ಬ ಗುರುಗಳಿಂದ ಅವರಿಗೆ ಆಗಿದೆ ಅಂತ ಒಬ್ಬ ಮಹಾತಾಯಿ ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಶ್ರೀಮತಿ ಪಾಂಡವಜಿ ಅವರಿಗೆ ನಾನು ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಅವ್ರಿಗೆ ಮಾತಾಡೋದಿಲ್ಲ, ಅದನ್ನು ಅವ್ರ ಬಗ್ಗೆ ನಾನೇ ಹೇಳ್ಬಿಟ್ಟಿದ್ದೀನಿ ಅಷ್ಟೇ. ಇನ್ನು ಡಾಕ್ಟರ್ ನಮ್ಮ ಅನ್ಸೂಯ ಗೋಪಾಲ್ ಅವರು ನೇತ್ರ ತಜ್ಞರು, ಅವರು ಐ ಸ್ಪೆಷಲಿಸ್ಟ್, ಮಾತು ಕಮ್ಮಿ ಕೃತಿ ಜಾಸ್ತಿ. ಅವರು ಮನೆಗೆ ಹೋಗುವ ಅಷ್ಟೇ ಬಹಳ ಆತ್ಮೀಯವಾಗಿ ನನ್ನನ್ನು ಬರಮಾಡ್ಕೊಳ್ತಾರೆ. ನಮ್ಮ ಒಳಗಡೆ ಇದ್ರೆ ಲತಾ ಬನ್ನಿ ಒಳಗಡೆಗೆ ಅಂತ ಕರೆದು ನನಗೆ ಅವ್ರು ಕಾಫಿ ನೀಡಿ ಕೊಟ್ಟು ಕಳಿಸೋದೇ ಇಲ್ಲ ಅಂತ ಮಾತು ಅವರು. ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಮಟಿಕೆರೆ ಗೋಪಾಲ್ ಅವರ ಧರ್ಮಪತ್ನಿ. ಇವತ್ತು ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ನಾನು ಹೇಳಿದೆ, ಮೇಡಮ್ ನೀವೊಂದು ಬರಬೇಕು, ಅವರ ಸ್ಥಾನವನ್ನು ನೀವು ತುಂಬಬೇಕು ಅಂತ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂತ ಶ್ರೀಮತಿ ಅನ್ಸೂಯ ಗೋಪಾಲ್ ಅವರಿಗೆ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಗಾಯತ್ರಿ ಪಾಂಡವಜಿ. ಈಗ ನನಗೆ 75 ವರ್ಷ. ನನ್ನ ಮೊಮ್ಮಕ್ಕಳು ಅಮೆರಿಕಾದಲ್ಲಿ ಡಾಕ್ಟರ್ ಓದ್ತಾ ಇದ್ದಾರೆ, ಇಬ್ಬರು 22 ವರ್ಷ ಮೊಮ್ಮಕ್ಕಳಿಗೆ. ಬಟ್ ನಾನು 8 ವಾರಿಯರ್ಸ್ ಅವಾರ್ಡ್ ತಗೊಂಡಿದ್ದೀನಿ. ಮತ್ತು ನಾನು ಆರ್ಟಿಸ್ಟು ಭೋಪಾಲ್, ಅಸ್ಸಾಂ, ಅಮೆರಿಕ ಅಲ್ಲೆಲ್ಲ ನನಗೆ ಅವಾರ್ಡ್ ಸಿಕ್ಕಿದೆ. ನಮ್ಮ ಸ್ನೇಹಿತರ ಇವರಿದ್ದಾರೆಲ್ಲ ಲತಾ ಮೋಹನ್ ಅವರು ತುಂಬ ವರ್ಷದಿಂದ ಪರಿಚಯ. 90 ಇಸ್ವಿಯಿಂದ ನಾನು ದಸರಾದಲ್ಲಿ ಅಧ್ಯಕ್ಷರಾಗಿದ್ದೆ. ಅದು 98ರಿಂದ 2002ವರೆಗೂ ನಾನು ಅಧ್ಯಕ್ಷ ಸ್ಥಾನದಲ್ಲೇ ಇದ್ದೆ. ಆವಾಗಿಂದ ಪರಿಚಯ ಆಗಿ ನಮಗೆ ತುಂಬ, ನಾನು ಅವ್ರ ಸಹಕಾರ ಕೊಟ್ಟಿದ್ದೀನಿ, ಅವರು ನನಗೆ ತುಂಬ ಸಹಕಾರ ಕೊಟ್ಟು ನಾನು ಅನೇಕ ಸಂಘ ಸಂಸ್ಥೆಯಲ್ಲಿ ಈಗಲೂ ಕೆಲಸ ಮಾಡ್ತಾ ಇದ್ದೀನಿ. ಎಷ್ಟೊಂದು ಜನ ಲೇಡೀಸು ಅಮ್ಮ ಅಂತ ಒಂದೇ ದಿನ ಯಾಕೆ ನಾವು ಅಮ್ಮ ಅಂತ ದಿನಾಚರಣೆ ಮಾಡಬೇಕು, ಹುಟ್ಟಿದಾದ್ರಿಂದ ಸಾಯೋರು ಅಮ್ಮನೇ, ಅದನ್ನು ಯಾರೂ ತಳ್ಳೋಕ್ಕಾಗೋದಿಲ್ಲ. ಸೊ ಒಂದು ದಿನ ಮಾಡೋದ್ರಿಂದ ಅಮ್ಮ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಟೈಮಲ್ಲೂ ನಮ್ಮ ಅಮ್ಮ ಅಂತ ಒಂದು ಭಾವನೆ ಇಟ್ಕೊಂಡ್ರೆ ಯಾವುದೇ ಒಂದು ನಮ್ಮಲ್ಲಿ ಭೇದ ಭಾವ ಬರೋದಿಲ್ಲ. ರಘುರಾಮ್ ಸರ್ ಅವರಿಗೆ ಸಾಂಕೇತಿಕವಾಗಿ ಒಂದು ಬಹುಮಾನ, ರಜತ್ ಸಿದ್ದು ಇವರು ನಮ್ಮ ಸುಜನ್ ಲೋಕೇಶ್ ಅವರ ಜೊತೆಯಲ್ಲೇ ಇರುವಂತ ಒಬ್ಬ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್, ಒಳ್ಳೆಯ ಒಬ್ಬ ಡೈರೆಕ್ಟರ್. ಮುಂದಿನ ದಿನಗಳಲ್ಲಿ ಚಲನಚಿತ್ರವನ್ನು ಕೂಡ ನಿರ್ದೇಶಿಸುವಂತ ಒಂದು ಸುಲಭವಾದ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಕಾರ್ಯಕ್ರಮದ ರೂವಾರಿ ಅಧ್ಯಕ್ಷತೆಯನ್ನು ವಹಿಸಿದಂತ ಮನ ಲತಾ ಮೋಹನ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಬಗ್ಗೆ ಅಪರಿಮಿತವಾದ ಅಭಿನಂದನಾ ನುಡಿಗಳನ್ನು ಹೇಳಿದಂತ ಮಂಜುಳಾ ಉಮೇಶ್ ರವರಿಗೆ ಧನ್ಯವಾದಗಳು. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಮತಿ ಮಂಜುಳಾ ಭದ್ರೇಗೌಡ ಅವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗಾಯತ್ರಿ ಪಾಂಡೋದಿ ಸಮಾಜ ಸೇವಕರು, ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಡಾಕ್ಟರ್ ಅನ್ಸೂಯ ಮೇಡಮ್ ರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮಗೆ ಈ ಒಂದು ಸಭಾಂಗಣವನ್ನ ಅನುವು ಮಾಡಿಕೊಟ್ಟಂತ ಈ ಒಂದು ಸಭಾಂಗಣದ ಆಡಳಿತ ಮಂಡಳಿಯ ಎಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಪತ್ರಿಕಾ ಮಿತ್ರರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಸಂಪನ್ನಗೊಳಿಸುವಲ್ಲಿ ಆಗಮಿಸಿರುವ ನಿಮ್ಮೆಲ್ಲರ ಪಾತ್ರ ತುಂಬಾ ಹಿರಿದು. ಹಾಗಾಗಿ ಸ್ನೇಹ ಸಿಂಚನ ಟ್ರಸ್ಟ್ ನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನೆಲ್ಲ ಆತ್ಮೀಯ ಗೆಳತಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.